ಕಾರ್ಯಕ್ರಮಕ್ಕೆ ಜಿಲ್ಲಾಧಿಕಾರಿ ಡಾಕ್ಟರ್ ಎಂಆರ್ ರವಿ ಚಾಲನೆ. ಪೊಲೀಸ್ ಕ್ರೀಡಾಕೂಟ, ಬ್ಯಾಟ್ ಬೀಸಿದ ಎಸ್ಪಿ. ಎಲ್ಲ ಸಾರ್ವಜನಿಕ ವಲಯದಲ್ಲಿ ಕೆಲಸ ಮಾಡುವ ಅಧಿಕಾರಿಗಳಿಗೆ ಕೆಲಸದ ಒತ್ತಡ ಹೆಚ್ಚಿರುತ್ತದೆ. ಅದರಲ್ಲಿಯೂ ಪೊಲೀಸರಿಗೆ ಒತ್ತಡ ಇನ್ನೂ ಅಧಿಕವಾಗಿರುತ್ತದೆ. ಅವರು ಚೇತೋಹಾರಿಗಳಾಗಬೇಕಾದರೆ ದೈಹಿಕ ಮತ್ತು ಮಾನಸಿಕ ಆರೋಗ್ಯ ಕಾಪಾಡಿಕೊಳ್ಳಲು ವಾರ್ಷಿಕ ಕ್ರೀಡಾಕೂಟ ಉತ್ತಮ ವೇದಿಕೆಯಾಗಿದೆ ಎಂದು ಜಿಲ್ಲಾಧಿಕಾರಿ ಡಾಕ್ಟರ್ ಎಂಆರ್ ರವಿರವರು ಅಭಿಪ್ರಾಯಪಟ್ಟರು. ಕೆಜಿಎಫ್ ನಗರದ ಚಾಂಪಿಯನ್ ರೀಫ್ಸ್ ಪೊಲೀಸ್ ಕವಾಯತು ಮೈದಾನದಲ್ಲಿ ಗುರುವಾರ ಆರಂಭವಾದ ಪೊಲೀಸ್ ಕ್ರೀಡಾಕೂಟದ ಉದ್ಘಾಟನೆ ನೆರವೇರಿಸಿ ಮಾತನಾಡಿದರು. ಪೊಲೀಸರಿಗೆ ಕ್ರೀಡಾ ಸ್ಫೂರ್ತಿ ಇರುತ್ತದೆ. ಎಷ್ಟೋ ಸಂದರ್ಭದಲ್ಲಿ ಮಾನಸಿಕ ಸಮತೋಲನ ಕಾಪಾಡಿಕೊಳ್ಳಬೇಕು, ಭಾವನೆಗಳ ಮೇಲೆ ಹಿಡಿತ ಸಾಧಿಸಬೇಕು. ದೇಹದ ಮೇಲೆ ಹಿಡಿತ ಸಾಧಿಸುವುದು ಸುಲಭ, ಆದರೆ ಮನಸ್ಸಿನ ಮೇಲೆ ಹಿಡಿತ ಸಾಧಿಸುವುದು ಕಷ್ಟ ಸಾಧ್ಯ ಎಂದರು. ಪೊಲೀಸರು ಕುಟುಂಬದ ಜೊತೆ ಸಮಯ ಕಳೆಯುವುದೇ ಕಡಿಮೆ. ಅದರಲ್ಲಿಯೂ ಕುಟುಂಬದವರ ಜೊತೆಗೆ ಸಂತೋಷದಿಂದ ಕಾಲ ಕಳೆಯುವುದು ಇನ್ನೂ ಕಡಿಮೆ. ಸಾರ್ವಜನಿಕರ ಜೊತೆಯಲ್ಲಿಯೇ ಹೆಚ್ಚು ಸಮಯ ಕಳೆಯುತ್ತಾರೆ. ಇಂತಹ ಕ್ರೀಡಾಕೂಟಗಳು ಕೌಟುಂಬಿಕ ಬಾಂಧವ್ಯ ಗಟ್ಟಿಗೊಳಿಸುತ್ತವೆ ಎಂದು ಹೇಳಿದರು. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಶಿವಾಂಶು ರಜಪೂತ್ ಮತ್ತು ಡಿವೈಎಸ್ಪಿ ಲಕ್ಷ್ಮಯ್ಯ ಹಾಜರಿದ್ದರು. ಇದರ ಒಂದು ಜೊತೆಯ ಒಡನಾಟವನ್ನು ಗಮನಿಸಿದಾಗ ಬಹಳ ಸಂದರ್ಭಗಳಲ್ಲಿ ಇಂಥ ಕ್ಷಣಗಳು ಬಹಳ ಅಪರೂಪ. ಪೊಲೀಸರಿಗೆ ಸಹಜವಾಗಿಯೇ ಕೆಲಸದ ಒತ್ತಡ ಸಾಮಾನ್ಯವಾಗಿ ಎಲ್ಲ ಸಾರ್ವಜನಿಕ ಅಧಿಕಾರಿಗಳಿಗೆ ಇದ್ದದ್ದೇ. ಅದರಲ್ಲೂ ಪೊಲೀಸರಿಗೆ ವಿಶೇಷವಾದಂಥ ಮತ್ತು ಅತ್ಯಂತ ವಿಭಿನ್ನವಾದ ರೀತಿಯಲ್ಲಿ ಸಂದರ್ಭಗಳಲ್ಲಿ ಅವರು ಕೆಲಸ ಮಾಡಬೇಕಾದಂಥ ಒಂದು ಪರಿಸ್ಥಿತಿಯನ್ನು ಎದುರಿಸ್ತಾರೆ. ಅಂತಹ ಕೆಲಸದ ಮಧ್ಯದಲ್ಲಿ ತಮ್ಮ ಒಂದು ಆರೋಗ್ಯ, ಮಾನಸಿಕ ಮತ್ತು ದೈಹಿಕ ಆರೋಗ್ಯವನ್ನು ನೋಡಿಕೊಳ್ಳೋದು ಅನೇಕ ಸಂದರ್ಭಗಳಲ್ಲಿ ಕಷ್ಟ ಆಗುತ್ತೆ. ಆದರೆ ಇಂತಹ ಒಂದು ವಾರ್ಷಿಕ ಕ್ರೀಡಾಕೂಟಗಳನ್ನು ಆಯೋಜನೆ ಮಾಡೋದ್ರ ಮೂಲಕ ಇದು ಇಡೀ ರಾಜ್ಯಾದ್ಯಂತ ನಡೀತಕ್ಕಂಥದ್ದು ಮತ್ತು ಇದೊಂದು ಸಂಪ್ರದಾಯ ಈ ಇಲಾಖೆಯಲ್ಲಿ ನಡ್ಕೊಂಡು ಬಂದಿದೆ. ಇದು ಬಹಳ ಉತ್ತಮವಾದಂಥ ಒಂದು ಸಂಪ್ರದಾಯ. ಹಾಗೂ ಒಂದು ರೀತಿಯಾದಂಥ ಈ ನಾವು ಬ್ರೇಕ್ ತಗೋತೀವಲ್ಲ ನಮ್ಮ ದಿನನಿತ್ಯದ ಕೆಲಸಗಳಿಂದ, ಆ ರೀತಿಯಾದಂಥ ಒಂದು ಬ್ರೇಕ್ ಸರ್ಕಾರನೇ ಇವರಿಗೆ ಅವಕಾಶವನ್ನು ಮಾಡಿಕೊಟ್ಟಿದೆ. ಈ 3 ದಿನಗಳ ಕ್ರೀಡಾಕೂಟದಲ್ಲಿ ತಾವೆಲ್ಲರೂ ಅತ್ಯಂತ ಉತ್ಸಾಹದಿಂದ ಹುಮ್ಮಸ್ಸಿನಿಂದ ಭಾಗವಹಿಸ್ತಾ ಇದ್ದೀರಿ. ಬಹಳ ಸಂತೋಷ. ನಿಮಗೆಲ್ಲರಿಗೂ ಕೂಡ ಈ ಕ್ರೀಡಾ ಸ್ಫೂರ್ತಿಯ ಬಗ್ಗೆ ನಾನು ಹೇಳಬೇಕಾದ ಅಗತ್ಯ ಇಲ್ಲ. ಸಹಜವಾಗಿಯೇ ಪೊಲೀಸ್ ಇಲಾಖೆಯ ಅಧಿಕಾರಿಗಳಲ್ಲಿ ಈ ಒಂದು ಮನೋಧರ್ಮವನ್ನು ನಾವು ಬೆಳೆಸ್ಕೊಳ್ಬೇಕಾಗತ್ತೆ. ಎಷ್ಟೋ ಕ್ಲಿಷ್ಟಕರವಾದ ಸಂದರ್ಭಗಳಲ್ಲಿ ನಾವು ನಮ್ಮ ಒಂದು ಮಾನಸಿಕ ಸಮತೋಲನವನ್ನು ಕಾಪಾಡಿಕೊಳ್ಳಬೇಕಾದಂಥ ಅನಿವಾರ್ಯತೆ ಕೂಡ ಇರ್ತದೆ. ನಮಗೆ ಮಾನಸಿಕ ಸಮತೋಲನ ಕಾಪಾಡಿಕೊಳ್ಳೋ ಜೊತೆಯಲ್ಲಿ ನಮಗೆ ನಮ್ಮ ಇಮೋಷನ್ಸ್ ಕೂಡ ನಾವು ಮ್ಯಾನೇಜ್ ಮಾಡಬೇಕು. ಅದು ಬಹಳ ಇಂಪಾರ್ಟೆಂಟ್. ಭಾವನೆಗಳ ಮೇಲೆ ನಾವು ಹಿಡಿತವನ್ನು ಸಾಧಿಸಿದರೆ ಸಹಜವಾಗಿಯೇ ನಮ್ಮ ಮನಸ್ಸು ನಮ್ಮ ಮಾತನ್ನು ಕೇಳುತ್ತದೆ. ನಮ್ಮ ಮನಸ್ಸನ್ನು ನಾವು ಮಾತನ್ನು ಕೇಳಿಸೋದಿದೆ, ಅದು ಬಹಳ ಕಷ್ಟ. ದೇಹವನ್ನು ದಂಡಿಸ್ಬಿಡ್ಬೋದು, ದೇಹ ಅಟ್ಲೀಸ್ಟ್ ನಮ್ಮ ಮಾತು ಕೇಳುತ್ತೆ, ಆದರೆ ಮನಸ್ಸು ಕೇಳೋದಿಲ್ಲ ಅಷ್ಟು ಸುಲಭವಾಗಿ. ಅದಕ್ಕೆ ಲಗಾಮ ಹಾಕಬೇಕು. ಆ ಲಗಾಮು ಅಷ್ಟು ಸುಲಭವಾಗಿ ನಮ್ಮ ಕೈಗೆ ಸಿಗೋದಿಲ್ಲ. ಹಾಗಾಗಿ ಮನಸ್ಸಿಗೆ ಒಂದು ಲಗಾಮ ಹಾಕುವಂಥ ಕೆಲಸಕ್ಕೆ ಮತ್ತು ಮತ್ತೊಮ್ಮೆ ನಾವು ನೀವೆಲ್ಲರೂ ರೆಜ್ಯುವಿನೇಟ್ ಆಗಬೇಕು, ಚೇತೋಹಾರಿಗಳಾಗಿ ಮತ್ತಷ್ಟು ಒಂದಷ್ಟು ಹುಮ್ಮಸ್ಸು, ಉತ್ಸಾಹ ಬರಬೇಕು, ಪುನಶ್ಚೇತನ ಅಂತ ಹೇಳ್ತೀವಲ್ವ. ಅಂದರೆ ಮತ್ತೊಮ್ಮೆ ನಾವು ಯುವಕರಂತೆ ನಮ್ಮ ಕೆಲಸ ಕಾರ್ಯಗಳಲ್ಲಿ ತೊಡಗಬೇಕು ಅಂತಂದರೆ ಇಂತಹ ಒಂದು ಕ್ರೀಡಾಕೂಟಗಳು ಬಹಳ ಸಹಾಯಕ ಮತ್ತು ಸ್ಫೂರ್ತಿದಾಯಕ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಇನ್ನೊಂದು ಬಹಳ ವಿಶೇಷ ಏನಪ್ಪ ಅಂತಂದರೆ, ನಿಮ್ಮ ಕುಟುಂಬದವರು ಕೂಡ ಇಲ್ಲಿ ಬಂದು ಈ ಭಾಗವಹಿಸ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅವ್ರಿಗೊಂದಷ್ಟು ಸ್ಪರ್ಧೆಗಳು ಕೂಡ ನಡೆಸ್ತಾ ಇದ್ದೀವಿ ಅಂತ SP ಅವರು ಹೇಳಿದರು. ಭಾಳ ಒಳ್ಳೆಯದು. ಯಾಕೆಂದರೆ ನಮಗೆ ಅನೇಕ ಸಂದರ್ಭಗಳಲ್ಲಿ ನಾವು ಕುಟುಂಬದ ಜೊತೆಯಲ್ಲಿ ಕಳೆಯುವ ಸಮಯ ಬಹಳ ಕಡಿಮೆ. ಅದರಲ್ಲೂ ಕುಟುಂಬದ ಜೊತೆಯಲ್ಲಿ ಸಂತೋಷವಾಗಿ ಕಳೆಯುವ ಸಮಯ ಅಂತೂ ಇನ್ನೂ ಕಡಿಮೆ. ಸಾರ್ವಜನಿಕರ ಜೊತೆಯಲ್ಲೇ ನಾವು ಬದುಕನ್ನು ಹೆಚ್ಚು ಕಳೆದು ಬಿಡೋದ್ರಿಂದ ಇಂಥ ಸಂದರ್ಭಗಳು ಬಹುಶಃ ನಮ್ಮ ಬಾಂಧವ್ಯವನ್ನು, ನಮ್ಮ ಈ ಬೆಸುಗೆ ಇದೆಯಲ್ಲ, ಆ ಸಂಬಂಧದ ಬೆಸುಗೆಯನ್ನು ಮತ್ತು ಕೌಟುಂಬಿಕ ಬಾಂಧವ್ಯವನ್ನು ಮತ್ತಷ್ಟು ಚೆನ್ನಾಗಿ ಮಾಡುತ್ತೆ ಅಂತ ನನಗೆ ಅನಿಸುತ್ತೆ. ಆಮೇಲೆ ಸಾಮಾನ್ಯವಾಗಿ ಯಾವುದೇ ಒಂದು ಈ ಥರ ಕ್ರೀಡಾ ಚಟುವಟಿಕೆಗಳಲ್ಲಿ ಭಾಗವಹಿಸಿದಾಗ ಸೋಲು ಗೆಲುವು ಇದ್ದೇ ಇರುತ್ತೆ. ಇದು ಮುಖ್ಯವಾಗಿ ಸೋಲು ಗೆಲುವು ಅನ್ನೋದಕ್ಕಿಂತ ಹೆಚ್ಚಾಗಿ ನಾವು ನಮ್ಮನ್ನು ಒಂದಷ್ಟು ನಾನಾಗಲೇ ಹೇಳಿದಾಗೆ ಹೊಸತನವನ್ನು ಕಂಡುಕೊಳ್ಳೋದು ಹೇಗೆ, ಮತ್ತು ಮುಂದೆ ಬರ್ತಕ್ಕಂಥ ಹೊಸ ಸವಾಲುಗಳಿಗೆ ನಾವು ಹೇಗೆ ಒಡ್ಕೋಬಹುದು ಅನ್ನುವಂಥ ಒಂದು ಪ್ರಿಪರೇಷನ್ ಅಂತ ನಾವು ಹೇಳ್ಬೋದೇನೋ. ಸೊ ಈ ವರ್ಷದ ಈ ಕ್ರೀಡಾಕೂಟ
3 ದಿನಗಳ ಕಾಲ ನಡೆಯುತ್ತೆ. ಎಲ್ಲ ಥರದ ಗೇಮ್ಸ್ಗಳಿದೆ, ಔಟ್ಡೋರು ಇಂಡೋರು. ಬಹಳ ಅಚ್ಚುಕಟ್ಟಾಗಿ ನಮ್ಮ ಪೊಲೀಸ್ ಇಲಾಖೆಯವರು KGFನವರು ಆಯೋಜನೆ ಮಾಡಿದ್ದಾರೆ. ಎಲ್ಲರೂ ಈ ಒಂದು ಚಟುವಟಿಕೆಗಳಲ್ಲಿ ಕ್ರೀಡೆಗಳಲ್ಲಿ ಭಾಗವಹಿಸೋದರ ಮೂಲಕ ನಮ್ಮ ಜಿಲ್ಲೆಯ ಒಂದು ಘನತೆಯನ್ನು ಮತ್ತು ಈ ಕ್ರೀಡಾ ಗೌರವವನ್ನು ಎತ್ತಿ ಹಿಡಿಬೇಕು ಅಂತ ನಿಮ್ಮಲ್ಲಿ ವಿನಂತಿಯನ್ನು ಮಾಡ್ಕೋತಾ ಇವತ್ತಿನ ಈ ಒಂದು ಪ್ರಾರಂಭ ನಾಳೆ ಮತ್ತು ನಾಡದ್ದು ಶುಕ್ರವಾರ ಮತ್ತು ಶನಿವಾರ 3 ದಿನಗಳ ಕಾಲ ನಡೆಯೋದ್ರಿಂದ ಈ 3 ದಿನಗಳ ಕಾಲ ನೀವು ಸ್ವಲ್ಪ ನಿಮ್ಮ ಕೆಲಸಗಳ ಕಡೆ, ಪೊಲೀಸ್ ಸ್ಟೇಷನ್ಗಳ ಕಡೆ, ಈ ಕ್ರೈಮ್ಗಳ ಕಡೆಯಿಂದ ಸ್ವಲ್ಪ ದೂರ ಇರಬೇಕಾಗತ್ತೆ. ಆಗ ಮಾತ್ರ ನೀವು ರೆಜ್ಯುವಿನೇಟ್ ಆಗಲಿಕ್ಕೆ ಸಾಧ್ಯ. ಹಾಗಾಗಿ ವಿಶೇಷವಾದ ಗಮನವನ್ನು ನಿಮ್ಮ ಆಟದ ಕಡೆ ಗಮನವನ್ನು ಹರಿಸಿ ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಿ. ಯಾಕೆಂದರೆ ಸೌಂಡ್ ಬಾಡಿ ಇನ್ ಎ ಸೌಂಡ್ ಮೈಂಡ್ ಅಂತ ಹೇಳಿದಂಗೆ ಯಾವತ್ತೂ ಅಷ್ಟೇ ನಮ್ಮ ದೇಹ ಮತ್ತು ಮನಸ್ಸು ಎರಡರ ನಡುವೆ ಒಂದು ಬ್ಯಾಲೆನ್ಸ್ ಇರಬೇಕು. ಆ ಬ್ಯಾಲೆನ್ಸನ್ನು ಕಾಪಾಡ್ಕೋಬೇಕಾದ್ರೆ ಇಂತಹ ಕ್ರೀಡೆಗಳು ಬಹಳ ಉತ್ತಮ ಮತ್ತು ಸಹಕಾರಿಯಾದದ್ದು ಅಂತ ಹೇಳ್ತಾ ನಿಮಗೆಲ್ಲರಿಗೂ ಈ ಕ್ರೀಡಾಕೂಟದಲ್ಲಿ ಶುಭವಾಗಲಿ, ಒಳ್ಳೆಯದಾಗಲಿ ಅಂತೇಳಿ ಮತ್ತೊಮ್ಮೆ ತಮ್ಮೆಲ್ಲರನ್ನು ಅಭಿನಂದಿಸಿ ನಾನು ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ಜಿಲ್ಲೆಯ ವಾರ್ಷಿಕ ಕ್ರೀಡಾಕೂಟವನ್ನು ಉದ್ಘಾಟನೆ ಮಾಡಿ ನಮ್ಮೆಲ್ಲರಿಗೂ ಹಿತವಚನಗಳನ್ನು ಹೇಳಿದಂತಹ ಮುಖ್ಯ ಅತಿಥಿಗಳು ಹಾಗೂ ಉದ್ಘಾಟಕರಾದ ಶ್ರೀ MR ರವಿ ಸರ್ IAS ಮಾನ್ಯ ಜಿಲ್ಲಾಧಿಕಾರಿಗಳು ಕೋಲಾರ ಜಿಲ್ಲೆ ಕೋಲಾರವರಿಗೆ KGF ಜಿಲ್ಲಾ ಪೊಲೀಸ್ ವತಿಯಿಂದ ಹಾಗೂ ವೈಯಕ್ತಿಕವಾಗಿ ಹೃದಯಪೂರ್ವಕವಾಗಿ ವಂದನೆಗಳನ್ನು ಅರ್ಪಿಸುತ್ತಿದ್ದೇನೆ. ಅದೇ ರೀತಿ ಈ ಒಂದು ನಮ್ಮ KGF ಜಿಲ್ಲೆಯ ಪೊಲೀಸ್ ಅಧೀಕ್ಷಕರಾದಂತಹ ಶಿವಾಂಶ ರಜಪೂತ್ ಸರ್ IPS ರವರು ನಮ್ಮೆಲ್ಲರಿಗೂ ಬೆನ್ನೆಲುಬಾಗಿ ಈ ಕ್ರೀಡಾಕೂಟವು ಯಶಸ್ವಿಯಾಗಿ ನಡೆಯುವುದಕ್ಕೆ ಕಾರಣಕರ್ತರಾಗಿದ್ದಾರೆ. ಅವರ ಒಂದು ಮಾರ್ಗದರ್ಶನದಲ್ಲಿ ಈ ಒಂದು ಕ್ರೀಡಾಕೂಟವನ್ನು ಆಯೋಜನೆ ಮಾಡಿದ್ದೀವಿ. ಅವರಿಗೆ ಈ ಕೂಟದ ಅಧ್ಯಕ್ಷತೆಯನ್ನು ವಹಿಸಿರುವ ನಮ್ಮ SP ಸರ್ ಅವರಿಗೆ ನಮ್ಮ KGF ಜಿಲ್ಲಾ ಪೊಲೀಸ್ ವತಿಯಿಂದ ಹಾಗೂ ವೈಯಕ್ತಿಕವಾಗಿ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುತ್ತಿದ್ದೇನೆ. ಅದೇ ರೀತಿ ಈ ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂತಹ SP ಸರ್ ಅವರ ತಂದೆ ಮತ್ತು ತಾಯಿಯವರು ಆಸೀನರಾಗಿದ್ದಾರೆ. ಅವರಿಗೂ ನಮ್ಮ KGF ಜಿಲ್ಲಾ ಪೊಲೀಸ್ ವತಿಯಿಂದ ಹಾಗೂ ವೈಯಕ್ತಿಕವಾಗಿ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂಥ ನಮ್ಮ CMC ಕಮಿಷನರ್ ಆಂಜನೇಯಲು ಸರ್ ಅವರಿದ್ದಾರೆ. ಅವ್ರಿಗೂ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ. ಅದೇ ರೀತಿ ಕೂಡ ಕಮಿಷನರ್ ಆದಂತಹ ಧರ್ಮೇಂದ್ರ ಸರ್ ಉತ್ತಮವಾದ ಬೌಲಿಂಗ್ ಪ್ರದರ್ಶನ ಹಾಗೆ ಉತ್ತಮ ಉತ್ತಮವಾದ ಬ್ಯಾಟಿಂಗ್ ಪ್ರದರ್ಶನ ಮನೆಯ SP ಸಾಹೇಬರು KGF ಅವರಿಂದ. ವಿಜಯವನ್ನು ಗಳಿಸಿಕೊಂಡಿರುತ್ತೆ KGF ತಂಡದವರು. ಕೋಲಿಗೆ ಹಾಕಿಕೊಂಡಿದ್ದಾರೆ. ಅತ್ಯುತ್ತಮವಾದ ಬ್ಯಾಟ್ಸ್ಮನ್ ಕೊನೆಯ ಒಂದು ಚೆಂಡಿನಲ್ಲಿ 2 ರನ್ಗಳ ಅಗತ್ಯತೆ ಸಂದರ್ಭದಲ್ಲಿ 4 ರನ್ಗಳನ್ನು ಬಾರಿಸಿ ಜಯ ಗಳಿಸಿಕೊಂಡಿರುತ್ತಾರೆ. ಈಗ ಮುಂದಿನ ನಿಮಿಷ ನಂತರ ಸರ್ ಬಿಡ್ತಾರೆ. ಅಲ್ಲಿ ನಿಂತ್ಕೊಳ್ಳಿ ಯಾರಾದ್ರು. ನೋಡಿ ಟ್ರಾಕ್ ಸೆಂಟ್ರಿ ಹಾಕಿ ಯಾರು ಒಳಗಡೆ ಬರೋಂಗಿಲ್ಲ. ನಿಂತ್ಕೊಳ್ಳಿ, ನೀವು ಅವರೆಲ್ಲ ಹೊರಗಡೆ